ಓಕೆ ಗೈಸ್ ನಮಸ್ಕಾರ ಗೈಸ್ ಎಲ್ಲರೂ ಹೇಗಿದ್ರು ಚೆನ್ನಾಗಿದೆ ಅಂತ ವಿಡಿಯೋ ಮಾಡ್ದಂಗೆ ಗೈಸ್ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ತಿಳಿಸ್ಕೊಡ್ತಾ ಅಂದ್ರೆ ಗೈಸ್ SSLC ಎಕ್ಸಾಮ್ 2 ರಿಸಲ್ಟ್ ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ ಗೈಸ್ 10ನೇ ತಾರೀಕು ರಿಸಲ್ಟ್ ಬರುತ್ತೆ ಅಂತ ಗೈಸ್ ಬಂದಿಲ್ಲ ಗೈಸ್ ಇನ್ನು ಯಾವತ್ತಪ್ಪ ಬರುತ್ತೆ ಅಂತ ಸುಮಾರು ಜನ ಕೇಳ್ತಾ ಇರ್ತಾರೆ ಸುಮಾರು ಜನ ಒಂದು ಡೌಟ್ ಅಂತ ಇರುತ್ತೆ ಗೈಸ್ ವ್ಯಾಲ್ಯೂಷನ್ ಆಲ್ರೆಡಿ ಕಂಪ್ಲೀಟ್ ಆಗೈತೆ ಅದ್ರ ಬಗ್ಗೆ ನಿಮ್ಗೆ ಗೊತ್ತು ವಿಡಿಯೋ ಮಾಡಿದ್ದೀನಿ ಬಟ್ ಈಗ ರಿಸಲ್ಟ್ ಯಾವತ್ತಪ್ಪ ಬರ್ಬೋದು ಒಂದು ಸೆಕೆಂಡ್ ಎಕ್ಸಾಮ್ದು ಅಂದ್ರೆ ಎಕ್ಸಾಮ್ ಒನ್ ಎಕ್ಸಾಮ್ ಅಲ್ಲಿ ಯಾರು ಎನ್ಸಿಎನ್ ತಗೊಂಡು ಏನು ಎಕ್ಸಾಮ್ ಕಟ್ಟಿದ್ರೆ ಇಂಪ್ರೂವ್ಮೆಂಟ್ ಆಗಿರ್ಬೋದು ಫೇಲ್ ಆಗಿರ್ಬೋದು ಯಾರು ಕಟ್ಟಿದ್ರೆ ಗೈಸ್ ಅವ್ರಿಗೆ ಗೈಸ್ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಗೈಸ್ ಯಾವಾಗ ಬರ್ತದೆ ನಾಳೆ ಬೆಳಿಗ್ಗೆ 11 ಗಂಟೆಗೆ ರಿಸಲ್ಟ್ ಬರೋ ಚಾನ್ಸಸ್ ತುಂಬಾ ಇದೆ ಗೈಸ್ ಯಾಕಪ್ಪ ಹೇಳ್ತಿದ್ದೀನಿ ಅಂದ್ರೆ ಗೈಸ್ ನೋಡಿ ನಾಳೆ ಬೆಳಿಗ್ಗೆ 11 ಗಂಟೆ ರಿಸಲ್ಟ್ ಬರುತ್ತೆ ಇಲ್ಲ 12 ಗಂಟೆಗೆ ಬರುತ್ತೆ ಇಲ್ಲ ನಾಳೆ ಸಾಯಂಕಾಲದೊಳಗೆ ಬರ್ಬೋದು ಬಟ್ ರಿಸಲ್ಟ್ ಅನ್ನೋದು ಬರೋದು ಖಂಡಿತ ಬಟ್ 10ನೇ ತಾರೀಕಿಗೆ ಬರ್ತದೆ ಅಂತ ಎಲ್ಲ ಕಡೆ ವಿಡಿಯೋ ಇತ್ತು ಎಲ್ಲ ಕಡೆ ನಡೀತಾ ಇತ್ತು ಬಟ್ 10ನೇ ತಾರೀಕು ಯಾಕಪ್ಪ ಬರಲಿಲ್ಲ ಅಂದ್ರೆ ವ್ಯಾಲ್ಯೂಯೇಷನ್ ಎಲ್ಲ ಕಂಪ್ಲೀಟ್ ಆಗಿದೆ ಬಟ್ ಅವ್ರನ್ನ ಆ್ಯಡ್ ಮಾಡ್ಕೊಳ್ಳೋ ಅಂದ್ರೆ ಪೇಪರ್ ಚೆಕ್ ಆಗಬೇಕು ವ್ಯಾಲ್ಯೂಯೇಷನ್ ಅಂದ್ರೆ ಮಾರ್ಕ್ಸ್ನ ಎಂಟ್ರಿ ಮಾಡೋಕೆ ಒಂದು ಸ್ವಲ್ಪ ಟೈಮ್ನ ತಗೋತಿದ್ದಾರೆ ಇನ್ನು ಆಲ್ಮೋಸ್ಟ್ ಎಕ್ಸಾಮ್ ರಿಸಲ್ಟ್ ಬರ್ತಾ ಇದೆ ಗೈಸ್ ನಾಳೆ ಬೆಳಗ್ಗೆನೇ ಬರ್ಬೋದು ಒಂದ್ಸಲ ಒಂದು ರೌಂಡ್ ಹೋಗಿ ಚೆಕ್ ಮಾಡಿ ನಾನು ಹೇಳ್ತೀನಿ ನೋಡಿ ಕನ್ಫರ್ಮ್ ಇಲ್ಲ ಆಮೇಲೆ ಕನ್ಫರ್ಮ್ ಆಗಿ ಕೇಳ್ಬಿಟ್ಟು ಸುಮಾರು ಜನ ತಲೆ ಕಟ್ಸ್ಕೊಬಿಡ್ತಾರೆ ಕನ್ಫರ್ಮ್ ಆಗಿ ಹೇಳಿ ಕನ್ಫರ್ಮ್ ಆಗಿ ಹೇಳಿ ಕನ್ಫರ್ಮ್ ನಾಳೆ ಬರುತ್ತೆ ಅನ್ನೋ ಒಂದು ಕನ್ಫರ್ಮ್ ಅಷ್ಟೇ ಹೇಳ್ತಾ ಇರೋದು ಬಟ್ ಗ್ಯಾರಂಟಿ ಕೊಡ್ತಲ್ಲ ನಾಳೆ ಬೆಳಗ್ಗೆ ಬರುತ್ತೆ ರಿಸಲ್ಟ್ ಅಂತ ಗ್ಯಾರಂಟಿ ಕೊಡ್ತಲ್ಲ ಬಟ್ ಯಾಕಪ್ಪ ಹೇಳ್ತದೆ ಅಂದ್ರೆ ಸುಮಾರು ಜನ ನೋಡಿರ್ತೀರ ಸುಮಾರು ಜನ ಬಟ್ ನೀವು ಯಾವ ರೀತಿ ಚೆಕ್ ಮಾಡೋದು ಅಂತಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ನ ಕೊಟ್ಟಿದ್ರೆ ಡೈರೆಕ್ಟ್ ಹೋಗಿ ರಿಸಲ್ಟ್ನ ಚೆಕ್ ಮಾಡ್ಕೋಬೋದು ಯಾರೆಲ್ಲ ಕಾಯ್ತಾ ಇದ್ದೀರಾ ರಿಸಲ್ಟ್ಗೋಸ್ಕರ ಲಿಂಕ್ ಅಂತ ಸುಮಾರು ಜನ ಕೇಳ್ತಾ ಇರ್ತಾರೆ ಬಟ್ ಅವ್ರಿಗೆಲ್ಲ ಹೇಳೋದಿರುತ್ತೆ ಕಮೆಂಟ್ ಬಾಕ್ಸಲ್ಲಿ ಏನಕ್ಕಿಂತ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನ್ ಒಂದ್ಸಲ ಚೆಕ್ ಮಾಡಿರಿ ಬಟ್ ಅದಕ್ಕೋಸ್ಕರ ಹೇಳ್ತಿದ್ದಂಗೆ ಗೈಸ್ ಯಾರಲ್ಲ ಇನ್ನೂ ನಮ್ಮ ಚಾನಲ್ಗೆ ಗೊತ್ತಲ್ಲ ಗೈಸ್ ಹೊಸಬ್ರು ಏನೋ ನೋಡ್ತಾ ಇದ್ರೆ SLC ಯಾರು ನೋಡ್ತಾ ಇದ್ರೆ ಟಕ್ ಅಂತ ಸಬ್ಸ್ಕ್ರೈಬರ್ ಮಾಡ್ಕೊಂಡ್ರೆ ಯಾಕಂದ್ರೆ ಸಬ್ಸ್ಕ್ರೈಬರ್ ಮಾಡ್ಕೊಂಡ್ರೆ ನೆಕ್ಸ್ಟ್ ನಿಮಗೆ ಯೂಸ್ಫುಲ್ ಅಂತ ಹೇಳ್ತೇನೆ ನೋಡಿ SLC ಎಕ್ಸಾಮ್ದು ಈ ಥರ ಇರುತ್ತೆ ಗೈಸ್ ರಿಸಲ್ಟ್ ಬಂದುಬಿಟ್ಟು ನಾಳೆ 11 ಗಂಟೆಗೆ ಪ್ರಕಟ ಆಗುತ್ತೆ ಇಲ್ಲ 12 ಗಂಟೆ ಆಗ್ಬೋದು ಇಲ್ಲ 1 ಗಂಟೆ ಆಗ್ಬೋದು ಇಲ್ಲ 5 ಗಂಟೆಗೆ ಆಗ್ಬೋದು ಟೈಮ್ ಅಂತೂ ಫಿಕ್ಸ್ ಇಲ್ಲ ಬಟ್ ಡೇಟ್ ಅಂತೂ ಫಿಕ್ಸ್ ಇಲ್ಲ ಯಾಕಪ್ಪ ಅಂದ್ರೆ ಯಾವ ಟೈಮಲ್ಲಿ ಯಾವ ರಿಸಲ್ಟ್ ಬಿಡ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ ಯಾಕಂದರೆ ಓಸಲಿ ಸೆಕೆಂಡ್ ಪಿ ಯು ಹಂಗೆ ಆಯಿತು ಸಾಯಂಕಾಲ 5:15 ರಿಸಲ್ಟ್ ಬಿಡೋ ಚಾನ್ಸಸ್ ಇತ್ತು ನೋಡಿ ಸಾಯಂಕಾಲ 5:15 ಯಾರು ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ ರಿಸಲ್ಟ್ ಬಿಡ್ತಾರೆ ಅಂತ ಬಟ್ ರಿಸಲ್ಟ್ ಅನ್ನೋದು ಈ ಥರ ನಡೆಯುತ್ತೆ ಯಾಕಂದ್ರೆ ಒಂದೇ ಎಕ್ಸಾಮ್ ಆದರೆ ದೊಡ್ಡದಾಗಿ ಅನೌನ್ಸ್ಮೆಂಟ್ ಮಾಡಿ ರಿಸಲ್ಟ್ನ ಬಿಡ್ತಾರೆ ಒಂದೇ ಎಕ್ಸಾಮ್ ಆಗಿರ್ಬೋದು SLC ಒಂದೇ ಎಕ್ಸಾಮ್ ಆಗಿರ್ಬೋದು ಎರಡನೇ ಎಕ್ಸಾಮ್ ಆಗಿರ್ಬೋದು ಒಂದೇ ಎಕ್ಸಾಮ್ ಆಗಿ SLC ಒಂದೇ ಎಕ್ಸಾಮ್ ಆಗಿರ್ಬೋದು PUC ಒಂದೇ ಎಕ್ಸಾಮ್ ಆಗಿರ್ಬೋದು ಒಂದು ಸ್ವಲ್ಪ ಮೀಟಿಂಗ್ ಮಾಡಿ SLC ಬಿಡ್ತಾ ಇದೀವಿ ಅಂತ ಪೇಪರ್ಲ್ಲ ಅನೌನ್ಸ್ಮೆಂಟ್ ಮಾಡಿ ಎಲ್ಲ ಕಡೆನೂ ಮಾಡಿ ರಿಸಲ್ಟ್ ಬಿಡೋ ಚಾನ್ಸಸ್ ಇರುತ್ತೆ ಬಟ್ ಎರಡನೇ ಎಕ್ಸಾಮ್ ಅಂತಂದ್ರೆ ರಿಪೀಟೆಡ್ ಅಂದರೆ ಸೆಕೆಂಡ್ ಎಕ್ಸಾಮ್ ಮೂರನೇ ಎಕ್ಸಾಮ್ಗೆಲ್ಲ ಈ ಥರ ಅನೌನ್ಸ್ಮೆಂಟ್ ಮಾಡಲ್ಲ ಯಾಕಪ್ಪ ಅನೌನ್ಸ್ಮೆಂಟ್ ಮಾಡಲ್ಲ ಅಂದರೆ ಫೆಸ್ಟರ್ಸಲ್ಲಿ ಎಲ್ಲ ಜಾಸ್ತಿ ಜನ ಎಕ್ಸಾಮ್ ಕಟ್ಟಿರ್ತಾರೆ ಬಟ್ ಯಾರು ನೋಡ್ತಾ ಇರ್ತಾರೆ ಒಂದು ಕಾರಣಕ್ಕೋಸ್ಕರ ಅವರು ಜಾಸ್ತಿ ಜನ ಇದನ್ನ ಮಾಡ್ತಾರೆ ಇನ್ನು ಎರಡನೇ ಎಕ್ಸಾಮಲ್ಲಿ ಯಾರು ಜಾಸ್ತಿ ಜನ ಬರೆದಿರಲ್ಲ ಎಲ್ಲ ಪಾಸ್ ಆಗಿರ್ತಾರೆ ಸುಮಾರು ಜನ ಫೇಲ್ ಆಗಿರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ರಿಸಲ್ಟ್ನ ಈ ಥರ ಮಾಡೋದು ಅವರು ಸೀಕ್ರೆಟಾಗಿ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ ರಿಸಲ್ಟ್ ಬಂದಮೇಲೆ ಅವ್ರನ್ನ ನೋಟಿಫಿಕೇಶನ್ ಕಳಿಸ್ತಾರೆ ನಿಮ್ಮ ಸ್ಕೂಲ್ ಕಡೆ ಇದ್ದರೆ ಸ್ಕೂಲ್ ಕಡೆಯಿಂದ ನಿಮಗೆ SMS ಬರುತ್ತೆ ಯಾರೋ ಪ್ರೈವೇಟಲ್ಲಿ ಓದ್ತಾ ಇರ್ತೀವಿ ಗೌರ್ಮೆಂಟ್ ಓದ್ತಾ ಇದ್ರಿ ಅವ್ರು ನಿಮಗೆ ಇಲ್ಲಿ ಪಾಸ್ ಆಗಿದ್ರಲ್ವ ಅಂತ ಒಂದು SMS ಕಳಿಸೋ ಮುಖಾಂತರ ಅವ್ರು ನಿಮ್ಮ ರಿಸಲ್ಟ್ ಚೆಕ್ ಮಾಡ್ಕೋಬೋದು ಸ್ಕೂಲ್ ಕಡೆಯಿಂದ ನಿಮಗೆ SMS ಬರುತ್ತೆ ಯಾರೆಲ್ಲ SLC ಅವರು ಎಕ್ಸಾಮ್ ಬರ್ದಿರ್ತೀರ ಅವ್ರಿಗೆ ಸ್ಕೂಲ್ ಕಡೆಯಿಂದ ಒಂದು SMS ಬರುತ್ತೆ ಎಕ್ಸಾಮ್ 2 ರಿಸಲ್ಟ್ ಬಂದಮೇಲೆ ಡೋಂಟ್ ವರಿ ಎಕ್ಸಾಮ್ ಸ್ಕೂಲ್ ಕಡೆಯಿಂದ ಬರುತ್ತೆ ಬಟ್ ಯಾರೆಲ್ಲ ಗೈಸ್ ಅದಕ್ಕೋಸ್ಕರ ವಿಡಿಯೋ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿ ಒಂದು ಲೈಕ್ ಮಾಡಿ ಒಂದು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಡಿಕೊಳ್ಳಿ ಬೇಗ ಅಂತ ಹೇಳ್ತಾ ವಿಡಿಯೋ ಮುಗಿದ ಥ್ಯಾಂಕ್ಸ್ ಸೊ ಮಚ್ ಸಿ ಯು ಅಂತ ಹೇಳ್ತಾ ವಿಡಿಯೋ ಮುಗಿದು ಒಂದೇ ಮಾತ್ರ ಮಾಡಿ ಬೈ ಸಿ ಯು ಬೈ ಥ್ಯಾಂಕ್ ಯು ಸೊ ಮಚ್ ಸಬ್ಸ್ಕ್ರೈಬರ್ ಮೀ ಲೈಕ್ ಮೀ ಶೇರ್ ಮೀ